ಒಂದೂವರೆ ಚಾಯ್ಸ್. ಮಗು ಜ್ವರ ಬಂದು 4 ದಿವಸ ಆಯಿತು. ಆಸ್ಪತ್ರೆಗೆ ಕರ್ಕೊ ಹೋಗಿಲ್ಲ. ನಾನು ಕರ್ಕೊ ಹೋಗೋಣ ಅಂದರೆ ನನಗೂ ಹುಷಾರಿಲ್ಲ. ಪಕ್ಕದ ಮನೇಲಿ ಸಾಲ ಮಾಡಿ 500 ರೂಪಾಯಿ ತೊಗೊಬಂದೀನಿ. ಪ್ಯಾಟಿಗೆ ಹೋಗಿ ಔಷಧಿ ತೊಗೊಂಡು ಬೇಗ ಮನೆಗೆ ಬರ್ರಿ. ಅಕ್ಕ, ಒಂದು 500 ರೂಪಾಯಿ ಇದ್ರೆ ಕೊಡ್ತೀಯ? ನನ್ನ ಗಂಡನ ಹತ್ರ ಮಗುಗೆ ಔಷಧಿ ತರಿಸ್ತೀನಿ. ಬನ್ನಿ ಬನ್ನಿ. ಇನ್ನೂರ 70. ಇಲ್ಲ ಇಲ್ಲೇ ಎಷ್ಟೈತೆ ಇದು? ನಿಮಗೆ ಕೊಡ್ತಾನೆ 10 ರೂಪಾಯಿ. ₹10 ಅಪ್ಪನ ಸುದ್ದಿ ಎಲ್ಲ ಮಾತಾಡ್ತಿಲ್ಲ. 10 ರೂಪಾಯಿ ಅಲ್ಲ, 3 ರೂಪಾಯಿ ತಂದು ಕೊಡ್ತೆ. ಹೇಳ ಒಟ್ಟು ದುಡ್ಡು ಕೊಟ್ಟು ಮೆಕ್ಯಾನಿಕ್ ತಗೊಂಡೋಗು. ನಮ್ಮ ಊರು ಬಂದಿ ಒಬ್ರು ಕಾಣುದಿಲ್ಲ. ಬಾಬಣ್ಣ ಬಾಬಣ್ಣ ಗಣಪ ಸಂಖ್ಯೆ ಜೋರ ನನಗೆ ಆರಾಮಿಲ್ಲ. ಔಷಧಿ ತಗೊಳ್ಳೋಣ ಅಂತ ಬಂದೆ. 10 ರೂಪಾಯಿ ಕೊಡ್ತಿದ್ದು, 10 ರೂಪಾಯಿ ಕೊಡು. ಈಗ ನಾಳೆ ಬೆಳಿಗ್ಗೆ ವಾಪಸ್ ಕೊಡ್ತೀನಿ. ಕುಡಿಯಕ್ಕೆ ಹೋಗಿ ದುಡ್ಡು ಕೇಳಕಡ್ತಿ ಇಲ್ಲಿ. ಈಗ ಸ್ವಲ್ಪ ಮಾನ ಮರ್ದೈತಿ ಗೊತ್ತಿಲ್ಲ ಇಲ್ಲ. ನಿಂಗೆ ದುಡ್ಡು ಕೊಡೋಕಾದ್ರೆ ಕೊಡು, ಮಾನ ಮರ್ಯಾದೆ ಎಲ್ಲ ಮಾತಾಡಕ್ಕೆ ಹೋಗೋಣ. ಹೇಳಿದ್ದೊಂದು 10 ರೂಪಾಯಿ, ಒಂದು 1000 ರೂಪಾಯಿ ಕೇಳ್ದಂಗೆ ಮಾಡ್ತೀಯಲ್ಲೋ. ನನಗೆ ಇಲ್ಲಿ ಊರಲ್ಲಿ ಯಾರು ಪರಿಚಯ ಇಲ್ಲ. ನೀ ನಮ್ಮ ಊರಿನವ ಹೇಳಿ ಕೇಳಿದೆ. ಹೋಗಲೇ ಇನ್ನಂತರ ನೀನು ಭಾಳಷ್ಟು ಜನ ನೋಡಿದಿ. ನೀವು ದೊಡ್ಡ ನನಗೆ ಹೇಳಕ್ಕೆ ಬಂದ್ಬಿಟ್ಟ ನೀನು ಹಿಡಿಯ. 10 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಕೇಳ್ದಂಗೆ ಮಾಡ್ತಾರೆ. 10 ರೂಪಾಯಿ ಇಲ್ಲ, ನಾನು ಸುಳ್ಳು ಹೇಳುದಿಲ್ಲ. 10 ರೂಪಾಯಿ ಕಡಿಮೆ ಇಲ್ಲ. ನಾ ಮೊದಲೇ ವ್ಯಾಪಾರ ಇಲ್ಲ, ಏನಿಲ್ಲ, ತಲೆ ಕೆಟ್ಟೋಗೈತಿ. ಮಳೆಗಾಲ ಬೇರೆ, ಮತ್ತೆ ಡಬಲ್ ಬೆನ್ಸ್ ಹಾಕಿವಿ, ಜೋಳ ಐತಿ, ಏನ್ ಮಾಡೋಣ? ಇಲ್ಲ ಸುಮ್ಮನೆ ಹೋಗೋಣ. ತಲೆ ಕುಡಿಯಾಕಲ್ಲಣ್ಣ, ನಿಜವಾಗ್ಲೂ ಮಗುಗೆ ಆರಾಮಿಲ್ಲ. 10 ರೂಪಾಯಿ ಕೊಡಂದ್ರೆ ಆಗುದಿಲ್ಲ ಅಲ್ಲ ನಿಮ್ಗೆ. ರೀ, ಔಷಧಿ ತಗೊಂಡು ಬೇಗ ಮನೆಗೆ ಬರ್ರಿ. ಔಷಧಿ ಹಾಕಿಲ್ಲ ಅಂದರೆ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ.
ಕೊಡ ದುಡ್ಡು ದುಡ್ಡು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀನಿ ನೋಡು ದುಡ್ಡು ಕೊಡ್ರಣ ಅದು ನಂದು ದುಡ್ಡು ಮಗು ಔಷಧಿ ದುಡ್ಡಲ್ಲ ನನ್ನ ಸ್ವಂತ ದುಡ್ಡಣ ಔಷಧಿ ತಕ್ಷಣ ಕೊಟ್ಟು ಎಲ್ಲೋಗೆ ಆಯ್ತು ಔಷಧಿ ತಗೊಂಡ್ ಬಂದಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಬಾ ಮನೆ ಬಾ ಹತ್ತು ಬೈಕ್ ಹತ್ತಿ